ಮತ್ತೆ ಶುರುವಾಗಿದೆ ಅಭಿಮಾನಿಗಳ ಕಾಳಗ. ಇತ್ತೀಚೆಗೆ ಅಪ್ಪು 50ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು. ದಿವಂಗತ ಪುನೀತ್ ರಾಜ್ಕುಮಾರ್ ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಹುಟ್ಟುಹಬ್ಬ ಆಚರಣೆಯಾಯಿತು. ಇದರ ಬೆನ್ನಲ್ಲೇ ಅಪ್ಪು ಸಿನಿಮಾ ರಿಲೀಸ್ ಕೂಡ ಆಗಿತ್ತು. ದರ್ಶನ್ ಸಿನಿಮಾ ನವಗ್ರಹ ಕೂಡ ರಿಲೀಸ್ ಆಗಿತ್ತು. ನವಗ್ರಹ ಸಿನಿಮಾವನ್ನ ಹಿಂದಿಕ್ಕಿದ ಅಪ್ಪು ಸಿನಿಮಾ ನವಗ್ರಹ ಸಿನಿಮಾ ಬುಕ್ ಮೈ ಶೋದಲ್ಲಿ 2400 ಟಿಕೆಟ್ ಸೋಲ್ಡ್ ಔಟ್. ಅಪ್ಪು ಸಿನಿಮಾ 3000 ಟಿಕೆಟ್ ಬುಕ್ಕಿಂಗ್ಗಳಾಗಿತ್ತು. ಅಪ್ಪು ಸಿನಿಮಾ ಮರು ಬಿಡುಗಡೆಯಲ್ಲಿ ಅಗ್ರಸ್ಥಾನ. ಜಾಕಿ ಬಿಡುಗಡೆಯಾದಾಗ 5400ಕ್ಕೂ ಹೆಚ್ಚು ಟಿಕೆಟ್ ಮಾರಾಟ ಆಗಿತ್ತು. ಈಗ ಅಪ್ಪು ಸಿನಿಮಾ ನವಗ್ರಹ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಯಾವಾಗ ದರ್ಶನ್ ಬಿಡುಗಡೆಗೆ ಒಂದು ದಿನಕ್ಕೂ ಮುಂಚೆ ನವಗ್ರಹ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ನಲ್ಲಿ ಎಲ್ಲವೂ ಕೂಡ ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು. ಫುಲ್ ಹೌಸ್ಫುಲ್ ಆಗಿತ್ತು. ಆದರೆ ಆ ಸಂದರ್ಭದಲ್ಲಿ ನವಗ್ರಹ ಸಿನಿಮಾದ ಟಿಕೆಟ್ ಸೇಲ್ ಆಗಿದ್ದು 2400 ಟಿಕೆಟ್ಗಳು ಮಾತ್ರ. ಆದರೆ ಪುನೀತ್ ರಾಜ್ಕುಮಾರ್ ನಟನೆಯ ಅಪ್ಪು ಸಿನಿಮಾ ರಿಲೀಸ್ ಮಾಡಿದ್ರು ಮೊನ್ನೆ. ಆ ಸಿನಿಮಾ ಟಿಕೆಟ್ ಸೇಲ್ ಆಗಿದ್ದು 3000 ಚಿಲ್ಲರೆ. ಅದಕ್ಕೂ ಮುನ್ನ ಜಾಕಿ ಸಿನಿಮಾ ಅದರ ಟಿಕೆಟ್ 5400ರಷ್ಟು ಟಿಕೆಟ್ಗಳು ಸೇಲ್ ಆಗಿತ್ತು. ಒಟ್ಟಾರೆ ಈಗ ಫ್ಯಾನ್ಸ್ಗಳ ನಡುವೆ ಪರಸ್ಪರ ಹಗ್ಗಜಗ್ಗಾಟಗಳು ನಡೀತಾ ಇದೆ. ಸೊ ನಾ ಮುಂದು ತಾ ಮುಂದು ಅನ್ನೋ ರೀತಿಯಲ್ಲಿ ಅಪ್ಪು ಅಭಿಮಾನಿಗಳು ಒಂದು ವಾದ, ದರ್ಶನ್ ಅಭಿಮಾನಿಗಳು ಮತ್ತೊಂದು ವಾದ. ಅಪ್ಪು ಸಿನಿಮಾ ಓಡ್ತು, ದರ್ಶನ್ ಸಿನಿಮಾ ಓಡಲಿಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿರುವಂಥದ್ದು. ಒಟ್ಟಾರೆ ಅಪ್ಪು ಸಿನಿಮಾ ಮತ್ತು ದರ್ಶನ್ ರಿಲೀಸ್ ಆದಂತಹ ಸಿನಿಮಾ ಎರಡು ಸಿನಿಮಾಗಳ ಟಿಕೆಟ್ ಸೇಲ್ ಆಗಿದ್ದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ದರ್ಶನ್ ಅಭಿನಯಿಸಿದಂತಹ ನವಗ್ರಹ ಸಿನಿಮಾ ದರ್ಶನ್ ಜೈಲಿನಿಂದ ಬಿಡುಗಡೆಗೂ ಮುನ್ನ ಅದನ್ನು ರಿಲೀಸ್ ಮಾಡಬೇಕು ಎನ್ನುವಂಥ ಒಂದು ಇಚ್ಛೆಯನ್ನು ಸಾಕಷ್ಟು ಕಲಾವಿದರು ಕೂಡ ಇಟ್ಟಿದ್ದರು. ಅದರಂತೆಯೇ ಅದನ್ನು ರಿಲೀಸ್ ಮಾಡಲಾಯಿತು. ಆ ರಿಲೀಸ್ ಸಂದರ್ಭ ದರ್ಶನ್ ಟಿಕೆಟ್ ಸೇಲ್ ಆಗಿದ್ದು 2400 ಟಿಕೆಟು. ಆದರೆ ಅಪ್ಪು ಹುಟ್ಟುಹಬ್ಬ ಜೊತೆಗೆ ಅಪ್ಪು ಸ್ಮರಣೆಯ ದಿನವಾದ ಮೊನ್ನೆ ಟಿಕೆಟ್ ಸೇಲ್ ಆಗಿದ್ದು ಅಪ್ಪು ಚಿತ್ರದ ಟಿಕೆಟು 3000ಕ್ಕೂ ಹೆಚ್ಚು ಟಿಕೆಟ್ ಸೇಲ್ ಆಗಿತ್ತು. ಅದಕ್ಕೂ ಮುಂಚಿತವಾಗಿ ಜಾಕಿ ಸಿನಿಮಾವನ್ನು ಕೂಡ ಹಾಕಲಾಗಿತ್ತು, ರಿಲೀಸ್ ಮಾಡಲಾಗಿತ್ತು. ಆ ಸಿನಿಮಾ 5000ಕ್ಕೂ ಹೆಚ್ಚು ಟಿಕೆಟ್ ಸೇಲ್ ಆಗಿತ್ತು. ಇದು ಅಪ್ಪು ಅಭಿಮಾನಿಗಳು ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ನಡೆಯುತ್ತಿರತಕ್ಕಂತಹ ಸಮರದ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳು.